ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು 2ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಈ ಬೆಲೆ ಏರಿಕೆ ವಿಚಾರದಲ್ಲಿ ಇವತ್ತು ಜನ ಆಕ್ರೋಶ ಜನ ಆಂದೋಲನ ಕಾರ್ಯಕ್ರಮಗಳನ್ನು 2ನೇ ತಾರೀಕಿನಿಂದ ಪ್ರಾರಂಭವಾಗಿ ಮೈಸೂರಿಗೆ 7ನೇ ತಾರೀಕಿಗೆ ಅಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಅದರ ಪುನಃ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ 1ನೇ ಹಂತ 2ನೇ ಹಂತ 3ನೇ ಹಂತ 4ನೇ ಹಂತದಲ್ಲಿ ಇವತ್ತು ಎಲ್ಲಾ ಕಡೆ ಕೂಡ ಇವತ್ತು ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಜಾಗೃತಿಯನ್ನು ಮಾಡಬೇಕು ಅನ್ನೋಂತ ಕೆಲಸ ಇವತ್ತು ಪಾರ್ಟಿ ಇವತ್ತು ಅಧ್ಯಕ್ಷರು ತೀರ್ಮಾನವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಹೆಂಗೆ ನಡೀತಾವ, ಯಾರನ್ನ ಶಾಸಕರನ್ನ ಆ ಸ್ಥಳೀಯವಾಗಿ ಜೋಡಿಸ್ಕೊಂತಾರ, ಅಲ್ಲಿ ಸ್ಥಳೀಯವಾಗಿ ಜೋಡಿಸ್ಕೊಂಡು ಈ ಕಾರ್ಯಕ್ರಮಗಳು ಹೆಂಗೆ ಯಶಸ್ವಿ ಆಗ್ಬೇಕನ್ನಂತ ವಿಚಾರದ ಬಗ್ಗೆ ಮುಂದೆ ಆ ಎಲ್ಲ ವಿವರಗಳನ್ನು ಪಾರ್ಟಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರೆಲ್ಲರೂ ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿದೆ. 2028ಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲುವಾಗಿ ಈ ಸರ್ಕಾರ ಮಾಡಿದಂತ ಎಲ್ಲ ಗನಂದಾರಿ ಕೆಲಸಗಳೆಲ್ಲ ಕೂಡ ಜನರ ಮುಂದೆ ಇಡಬೇಕು. ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಇವತ್ತು ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಆಲ್ಕೋಹಾಲ್ ದರ ಜಾಸ್ತಿ ಆಗ್ತಾ ಇದೆ. ಇವತ್ತು ಒಂದು ಕಡೆ ನಮ್ಮ ರಾಯಚೂರಿನಲ್ಲಿ ನಮ್ಮ IIT ಬೇಕು ಅಂತೇಳಿ ಅಲ್ಲಿ ಎಲ್ಲ ಕೂಡ ಆಕ್ರೋಶವಾಗಿ ಎಲ್ಲ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ಕೂಡ ಇವತ್ತು ಧರಣಿಯನ್ನು ಮಾಡ್ತಾ ಇದಾರ. ಒಂದು ಕಡೆ ರೈತರೆಲ್ಲರೂ ಕೂಡ ಯಾವುದೇ ಒಂದು ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇದ್ದಲ್ಲಿಂದಲೇ ಅಲ್ಲಿ ಹೋರಾಟಗಳು ಪ್ರಾರಂಭ ಆಗಿದಾವ. ಇವತ್ತು ರಾಯಚೂರಲ್ಲಿ ಏನು ಹೋರಾಟ ಮಾಡ್ತಾ ಇರುವಂತ IIT ಬೇಕು ಅಂತೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ನಮ್ಮ ಶಿವನಗೌಡರ ನೇತೃತ್ವದಲ್ಲಿ ನಾವು ಪುನಃ ಹೋಗಿ ಕೇಂದ್ರಕ್ಕೆ ಕೂಡ ನಾವು ಒಂದು ನಿಯೋಗವನ್ನು ಹೋಗಿ ಅಲ್ಲಿ ಕೇಂದ್ರದಲ್ಲಿ ಕೂಡ ನಾವು ಅಲ್ಲಿ ಮಂತ್ರಿಗಳ ಹತ್ರ ಮಾತಾಡಿ ಸರ್ಕಾರ ಜೊತೆಲಿ ಮಾತಾಡಿ ಪುನಃ ಅಲ್ಲಿ ಬರೋ IIT ಬರೋ ಸಲ ಏನ್ ಮಾಡ್ಬೇಕು ಅದ್ರ ವಿಚಾರವನ್ನು ಕೂಡ ಗಮನಕ್ಕೆ ತರುವಂತ ಕೆಲಸ ನಾವೆಲ್ಲ ಕೂಡ ಮಾಡ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು. 2028ಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಸಲುವಾಗಿ ಎಲ್ಲರೂ ಕೂಡ ಒಂದಾಗಿ ಏನ್ ಕೆಲಸವನ್ನು ಮಾಡ್ಬೇಕಾಗಿತ್ತು. ಒಟ್ಟಾರೆಯಾಗಿ ಒಗ್ಗಟ್ಟು ಏನಂದ್ರೆ ಇವತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕು ಅನ್ನೋಂಥ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಅಧ್ಯಕ್ಷರ ಜೊತೆಲಿ ಕೂಡ ನಾವು ಮಾತಾಡಿದೀವಿ. ಪುನಃ ನಮ್ಮ ಹಿರಿಯರಾದಂತ ಯಡಿಯೂರಪ್ಪ ಅವರ ಜೊತೆಲಿ ಕೂಡ ಆಲ್ರೆಡಿ ನಾವು ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ.